ಎಲ್ಲ ಪ್ರಪಂಚದಲ್ಲಿ ಎಲ್ಲವೂ ಭಗವನ್ ನಿಯಾಮಕವಾಗಿ ನಡೀತಾ ಇದೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನಮ್ಮ ವಿಚಾರಕ್ಕೆ ಬಿಟ್ಟಿದ್ದಷ್ಟೇ. ಆದರೆ ಪ್ರಕೃತಿಯ ಸಮತೋಲನದ ದೃಷ್ಟಿಯಿಂದ ಪ್ರಕೃತಿಯಲ್ಲಿ ಆಗ್ತಾ ಇರೋದೆಲ್ಲ ಒಳ್ಳೆಯದೇ. ಯಾಕೆಂದರೆ ಭಗವದ್ಗೀತೆಯ ಸಾರವೇ ಎಲ್ಲವೂ ಒಳ್ಳೆಯದಕ್ಕೆ ಆಗ್ತಾ ಇದೆ. ಪರಿವರ್ತನೆ ಜಗದ ನಿಯಮ, ಪರಿವರ್ತನೆ ಆಗೇ ಆಗತ್ತೆ. ಆದ್ದರಿಂದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತೇನಿಲ್ಲ. ಆದರೆ ನಮ್ಮ ಪೂರ್ವಿಕರು, ನಮ್ಮ ಋಷಿಮುನಿಗಳು ಒಂದು ವಿಚಾರವನ್ನು ಹೇಳಿದ್ದಾರೆ. ಈ ಜಗತ್ತೇ ಭಗವಂತನಿಂದ ಸೃಷ್ಟಿಯಾಗಿದೆ ಮತ್ತು ಕರ್ಮದಿಂದ ನಡೀತಾ ಇದೆ, ಕರ್ಮದ ಕಾರಣದಿಂದ ನಡೀತಾ ಇದೆ. ಈ ಕರ್ಮ ಅಂತಂದರೆ ಏನು ಅಂತ ಕೇಳಿದ್ರೆ, ನೀನು ಯಾವುದನ್ನು ಬಿತ್ತುತ್ತೀಯೋ ಅದೇ ಬೆಳೆಯುತ್ತೆ ಅಂತ. ಸೊ ನೀನು ಬಿತ್ತುವ ಯಾವ ಬೀಜ ಇದೆಯೋ ಅದು ನಿನಗೆ ಫಲವನ್ನು ಕೊಡ್ತದೆ. ಅಂದರೆ ನೀನು ಒಳ್ಳೆಯ ಕರ್ಮಗಳನ್ನು ಮಾಡಿದ್ರೆ ಅದು ನಿನಗೆ ಒಳ್ಳೆಯದಾಗಿಯೋ, ನೀನು ಕೆಟ್ಟದ್ದನ್ನು ಮಾಡಿದ್ರೆ ಬೇರೆಯವ್ರಿಗೆ ಅದು ಕೆಟ್ಟದ್ದಾಗಿಯೂ ನಿನಗೆ ಮತ್ತೆ ಹಿಂಬರುತ್ತೆ. ಆದ್ದರಿಂದ ಈ ಜಗತ್ತಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಏನಿದೆ, ಉದಾಹರಣೆಗೆ ನಾನೊಬ್ಬ ಶ್ರೀಮಂತನಾಗ್ತೀನಿ, ನನಗೆ ಒಳ್ಳೆಯ ಊಟ ಸಿಗುತ್ತೆ, ಅಥವಾ ಒಳ್ಳೆಯ ಮದುವೆ ಆಗುತ್ತೆ, ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ, ನಾನು ಸುಖವಾಗಿರ್ತೀನಿ ಜೀವನದಲ್ಲಿ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರು ಕೂಡ ನೀನೇ ಬೆಳೆದಂತಹ ಬೆಳೆ, ಅಂದರೆ ನೀನು ಒಳ್ಳೆಯದನ್ನು ಮಾಡಿರೋದ್ರಿಂದ ನೀವು ಒಳ್ಳೆಯ ಫಲಗಳನ್ನು ಪಡ್ಕೋತಾ ಇದೆಯಾ. ಒಂದು ವೇಳೆ ಇದಕ್ಕೆ ವ್ಯತಿರಿಕ್ತವಾಗಿ ನೀನು ಯಾರಿಗೋ ಹಿಂಸೆ ಕೊಟ್ಟಿದ್ರೆ ಅಥವಾ ನೀನು ಯಾವುದೋ ಜೀವಗಳಿಗೆ ಹಾನಿಯನ್ನು ಮಾಡಿದರೆ ಅದರ ಫಲವನ್ನು ಇವಾಗ ಅನುಭವಿಸ್ತಾ ಇದೆಯಾ ಅಂತ. ಹಾಗಾಗಿ ಭಗವದ್ಗೀತೆಯ ನಿಯಮವೇ ಇದು. ಈ ನಿಯಮವನ್ನು ನಮ್ಮ ಭಾರತದ ಎಲ್ಲ ಸಿದ್ಧಾಂತಗಳು, ಅಂದರೆ ಅದು ಜೈನರಿರ್ಬೋದು, ಬೌದ್ಧರಿರ್ಬೋದು, ಹಿಂದೂಗಳಿರ್ಬೋದು, ಇವರು ಇದನ್ನು ಒಪ್ಕೊಂಡಿದ್ದಾರೆ. ಅಂದರೆ ನೀನು ಮಾಡುವ ಕರ್ಮದ ಫಲ ನಿನಗೆ ಅದು ಸಿಗುತ್ತೆ ಅಂತ. ಆದ್ದರಿಂದ ಒಳ್ಳೆಯದು ಮತ್ತು ಕೆಟ್ಟದ್ದು ಅನ್ನೋದು ಎರಡಿದೆಯಲ್ಲ, ಅದು ನಿನ್ನದೇ ಫಲ ಅನ್ನೋದು ಅರ್ಥಕೊಂಡ್ಬಿಟ್ರೆ, ಯಾವಾಗ ಕರ್ಮಫಲ, ಇವಾಗ ನೀವು ಬೀಜವನ್ನು ಬಿತ್ತುತ್ತೀರಿ, ಬೆಳೆ ಬೆಳೆಯೋದಕ್ಕೆ ಟೈಮ್ ಬೇಕಲ್ಲ. ಹಾಗಾಗಿ ಬಹಳ ಜನಕ್ಕೆ ಏನು ವಿಶೇಷ ಅಂತಂದರೆ, ಭಾಳ ಅನ್ಯಾಯ ಮಾಡ್ತಾ ಇರ್ತಾರೆ ಜನ. ಒಬ್ಬರನ್ನ ಕೊಲೆ ಮಾಡ್ತಾರೆ, ಅಥವಾ ಇನ್ನೊಂದು ಮಾಡ್ತಾರೆ, ಹೊಡಿತಾರೆ, ಬಡಿತಾರೆ, ಎಲ್ಲ ಅದು ಈ ಕ್ಷಣದಲ್ಲಿ ನನಗೇನು ಆಗಲಿಲ್ವಲ್ಲ ಅಂತ ಅಂದ್ಕೊಳ್ತಾರೆ. ಇಲ್ಲ, ಅವ್ರು ಚೆನ್ನಾಗೇ ಇರ್ತಾರೆ ಅಂತ ಜನ ಮಾತಾಡ್ತಾರೆ. ಆದರೆ ಅವ್ರು ಯಾರೂ ಚೆನ್ನಾಗಿರೋದಿಲ್ಲ. ಅವರ ಕರ್ಮಫಲ ರಿಟರ್ನ್ಸ್ ಬಂದಾಗ ಅವರು ಅನುಭವಿಸ್ತಾರೆ. ಎಲ್ಲ ಯಾವಾಗ ನಮ್ಮದು ಒಂದು ಊಟವನ್ನು ಮಾಡ್ತೀವಿ ನಾವು, ಊಟವನ್ನು ಮಾಡಿದ ತಕ್ಷಣವೇ ಅವನಿಗೇನು ಗ್ಯಾಸ್ಟ್ರೈಟಿಸ್ ಆಗೋದಿಲ್ಲ. ಅನ್ನದ ಆಮಾಶಯಕ್ಕೆ ಹೋಗಿ ಹೊಟ್ಟೆ ಒಳಗಡೆ ಹೋದ್ಮೇಲೆ ಅದರ ಪರಿಣಾಮ ಆರಂಭವಾಗುತ್ತೆ. ತಿನ್ನುವಾಗ ಬಾಯಲ್ಲಿ ಯಾವಾಗಲೂ ರುಚಿಯಾಗೇ ಇರುತ್ತೆ. ಇವಾಗ ಡಯಾಬಿಟೀಸ್ ಇದ್ದವನಿಗೆ ಶುಗರ್ ತಿಂತಾ ಇದ್ದಾಗ ಅವನಿಗೆ ಆನಂದವನ್ನೇ ಕೊಡ್ತಾ ಇರುತ್ತದು, ಯಾಕೆಂದರೆ ಸ್ವೀಟ್ ಇದೆ. ಆದರೆ ಅದರ ಪರಿಣಾಮ ಆಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಎಷ್ಟು ಗಂಟೆ ಕಾಲ ಬೇಕು ಅಂತ ಒಂದೊಂದು ಆಹಾರಕ್ಕೂ ಬೇರೆ ಬೇರೆ ಲೆಕ್ಕಾಚಾರ ಇದೆ. ಕೆಲವು ಆಹಾರಗಳು 2 ಗಂಟೆ ಕಾಲದಲ್ಲಿ, ಕೆಲವು ಆಹಾರಗಳು 4 ಗಂಟೆ ಕಾಲದಲ್ಲಿ, ಕೆಲವು ಆಹಾರಗಳು 24 ಗಂಟೆ ಕಾಲದಲ್ಲಿ. ಒಟ್ಟಿನಲ್ಲಿ ಅದರ ಫಲ ಸಿಕ್ಕೇ ಸಿಗುತ್ತೆ ನಿಮಗೆ. ಆದ್ದರಿಂದ ಈ ಕರ್ಮದ ಫಲವೂ ಹಾಗೇನೆ. ಈಗ ನೀವು ಯಾರಿಗೋ ಹೊಡೆದ ತಕ್ಷಣವೇ ಅವನೇ ವಾಪಸ್ ಹೊಡೆದ್ರೆ ಅದು ಕರ್ಮ ಅಂತ ಅನ್ಕೋಬೇಕಾಗಿಲ್ಲ. ಆದರೆ ಎಷ್ಟೋ ಸಲ ನೀವು ಹೊಡೆದ ನಂತರವೂ ಅವನು ಬಲಶಾಲಿ ಅಲ್ಲದೆ ಇರ್ಬೋದು. ಬಲಶಾಲಿ ಆಗಿದ್ದರೆ ನಿಮಗೆ ಅವನೇ ಹೊಡೆದು ಬಿಡ್ತಾನೆ. ಬಲಶಾಲಿ ಅಲ್ಲದೆ ಇರೋನು ದುರ್ಬಲನಿಗೆ ನೀವು ಹೊಡೆದ್ರೆ ಆ ದುರ್ಬಲ ನಿಮಗೆ ಹೊಡೆಯೋಕ್ಕಾಗೋದಿಲ್ಲ. ಆದರೆ ಕರ್ಮ ರಿಟರ್ನ್ ಆಗಿ ಭಗವಂತ ಅನ್ನೋ ಒಂದು ಶಕ್ತಿ ಇದೆ, ಅದು ನಿಮಗೆ ಹೊಡೆಸುತ್ತೆ ಬೇರೆ ಕಡೆಯಿಂದ. ಆವಾಗ ಕರ್ಮ ರೀಚ್ ಆಗುತ್ತೆ. ಆವಾಗ ಇದು ಜನಕ್ಕೆ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಕಣ್ಣೆದುರುಗಡೆ ಏನು ಕಾಣ್ತಾ ಇಲ್ವಲ್ಲಪ್ಪ, ಅನ್ಯಾಯ ಮಾಡಿದವನು, ಕೆಟ್ಟದ್ದು ಮಾಡಿದವನು, ಇವರೆಲ್ಲ ಚೆನ್ನಾಗೇ ಇದ್ದಾರಲ್ಲಪ್ಪ ಅಂತ ಅನಿಸುತ್ತೆ. ಆದರೆ ಬಹಳ ದೀರ್ಘಕಾಲದ ಪರಿಣಾಮದಲ್ಲಿ ಅವರ ಮನೆತನಗಳು, ಮನೆಗಳು ಇದ್ದಿದ್ದು ಉದಾಹರಣೆನೇ ಇಲ್ಲ.